ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ದೇವರಾಜೇಗೌಡ, ಲೋಕಸಭಾ ಒಳಗೆ ಆಗುಂತಕ ವ್ಯಕ್ತಿಗಳು ಎಂಟ್ರಿ ಕೊಡಲು ಕಾರಣವಾಗಿರುವ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಪದ ಹೊಣೆ ಹೊತ್ತು ತನಿಖೆ ಮುಗಿಯುವವರೆಗೂ ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ ಆಗ್ರಹಿಸಿದರು. ಲೋಕಸಭಾ ಪ್ರವೇಶಕ್ಕೂ ಮುನ್ನ 5 ಹಂತದ ತಪಾಸಣೆ ಇದ್ರೂ ಅದನ್ನು ಮೀರಿ ಅಪರಿಚಿತರು ಹೋಗಿರೋದಕ್ಕೆ ಭದ್ರತಾ ಲೋಪ ಹಾಗೂ ಗೃಹ ಸಚಿವರ ವೈಫಲ್ಯ ಕಾರಣ ಅಂತ ದೂರಿದ್ರು. ಸಂಸದ ಪ್ರತಾಪ್ ಸಿಂಹ ಅವರು ನೀಡಿದ್ದ ಪಾಸ್ ಪಡೆದು ಸಂಸತ್ ಪ್ರವೇಶ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದು ನಿಜವಾದ್ರೆ ಪ್ರತಾಪ್ ಸಿಂಹ ಅವರನ್ನ ಹೊಣೆಗಾರರು ಮತ್ತು ಆರೋಪಿಯನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಗಿರೀಶ್, ಹೊಂಬೇಶ್, ಯೋಗೇಶ್, ದೇವರಾಜ್, ಕಾಂಗ್ರೆಸ್ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಚಂದ್ರಶೇಖರ್ ಹಾಜರಿದ್ದರು. ಚಂದನ್, NKS TV4 ಹಾಸನ. ಲೋಕಸಭೆಗೆ ಅನಾಮಿಕರ ಎಂಟ್ರಿ ಆಗಿದೆ. ಏನೆಲ್ಲ ಅವಘಡಗಳು ನಡೆದಿದೆ ಅನ್ನೋದು ದೇಶದ ಜನತೆಗೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಯಾವುದೇ ಒಂದು ಭದ್ರತೆಗೆ ಒಳಗಾಗದೇ ಲೋಕಸಭೆಯನ್ನು ಪ್ರವೇಶ ಮಾಡಬಹುದು ನಿಸ್ಸಂಕೋಚವಾಗಿ ಅಂತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಲೋಕಸಭೆಯಲ್ಲಿ 5 ಹಂತದ ತಪಾಸಣೆ ಇದ್ದರೂ ಕೂಡ ಈ 5 ಹಂತದ ತಪಾಸಣೆಯನ್ನು ಕ್ರಾಸ್ ಮಾಡಿಕೊಂಡು ಲೋಕಸಭೆಗೆ ಎಂಟ್ರಿ ಆಗಿರ್ತಕ್ಕಂಥದ್ದು, ಅದು ಕೂಡ ಈ ಗ್ಯಾಸ್ ಟಿನ್ಸ್ ಇಟ್ಕೊಂಡು ಎಂಟ್ರಿ ಆಗಿರ್ತಕ್ಕಂಥದ್ದು ತುಂಬ ಆಶ್ಚರ್ಯಕರವಾದಂಥ ವಿಚಾರ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಅಭದ್ರತೆ ಮತ್ತು ಲೋಪ ಇದು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಅಸಮರ್ಥತೆ ಕೂಡ ಇದರಲ್ಲಿ ಕಾಣುತ್ತೆ. ಈ ಒಂದು ನಿಟ್ಟಿನಲ್ಲಿ ಅವರ ಲೋಪವನ್ನು ಒಪ್ಪಿಕೊಂಡು, ತಮ್ಮ ಅಸಮರ್ಥತೆಯನ್ನು ಒಪ್ಪಿಕೊಂಡು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಯಾಕೆಂದರೆ ಇದು ಪಾರ್ಲಿಮೆಂಟ್ ಏನಿದೆ ಇವತ್ತು ಇದು ನಮ್ಮ ದೇಶದ ಆಸ್ತಿ. ಈ ಒಂದು ದೇಶದ ಆಸ್ತಿ ಮೊನ್ನೆ ತಾನೇ ಉದ್ಘಾಟನೆಯನ್ನು ಕಂಡಿದೆ. ನೂತನವಾಗಿ ಉದ್ಘಾಟನೆಗೊಂಡಿರ್ತಕ್ಕಂಥ ಒಂದು ಸಂಸತ್ತಿನೊಳಗೆ ಎಷ್ಟು ರಾಜಾರೋಷವಾಗಿ ಪ್ರವೇಶವನ್ನು ಅನಾಮಿಕರು ಪಡಿತಾರೆ ಅಂತ ಅಂದರೆ ಇನ್ನು ಎಷ್ಟು ಮಟ್ಟಿಗೆ ಭದ್ರತೆಯನ್ನು ಇವರು ಲೋಕಸಭೆಯ ಸುತ್ತ, ಪಾರ್ಲಿಮೆಂಟ್ ಸುತ್ತ ಒದಗಿಸಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಪಾಸನ್ನು ಪಡೆದು ಪ್ರವೇಶವನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಪ್ರತಾಪ್ ಸಿಂಹ ಅವರು ಅವರಿಗೆ ಪಾಸನ್ನು ಕೊಟ್ಟಿದ್ದೇ ಆದರೆ ಈ ಏನು 6-7 ಜನ ವ್ಯಕ್ತಿಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ದಸ್ತಗಿರಿಯನ್ನು ಮಾಡಿದ್ದಾರೆ, ಆ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೂಡ ಹೊಣೆಗಾರನನ್ನಾಗಿ ಮಾಡಬೇಕು, ಆರೋಪಿಯನ್ನಾಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ.